ಸರ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಯು ಪಿ ಎಸ್ ಸಿಯಲ್ಲಿ 644ನೇ ರ್ಯಾಂಕ್ ಬಂದಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್ ಕನ್ನಡದಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಮೇಡಮ್ ತುಂಬ ಖುಷಿಯಾಗುತ್ತೆ. ಬಟ್ ಆದರೂ ಕನ್ನಡ ಮೀಡಿಯಮಲ್ಲಿ ನಾವು ರಿಸ್ಕ್ ತೊಗೊಳ್ದಿದೆಯಲ್ಲ, ಇದೊಂಥರ ಮರುಭೂಮಿಯಲ್ಲಿ ಒಯಾಸಿಸ್ ಹುಡುಕ್ದಂಗೆ, ಒಂಥರ ಹೆಬ್ಬೆಂಡೆಗೆ ನಾವು ಕಲ್ಲನ್ನು ಚಚ್ಕೊಳ್ಳೋದು ಒಂದೇ, ಕನ್ನಡ ಮೀಡಿಯಮಲ್ಲಿ ಬರೆಯೋದೊಂದೇ. ಇದು ಕೇಳುವುದಕ್ಕೆ ತುಂಬ ಖುಷಿ ಅನಿಸುತ್ತೆ. ಆದರೆ ವಾಸ್ತವದಲ್ಲಿ ಇದನ್ನು ಅನುಷ್ಠಾನಕ್ಕೆ ತರಬೇಕಾದಾಗ ಭಾಳಷ್ಟು ನೋವುಗಳನ್ನು ಉಣಬೇಕಾಗುತ್ತೆ ಮೇಡಮ್. ಏನಕ್ಕೆ ಅಂತಂದರೆ ಪಾಯಿಂಟ್ ನಂಬರ್ 1, ಕನ್ನಡ ಮೀಡಿಯಮಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲ, ಈಗ ಆಚಾರ್ಯ ಅಂತ ಅಕಾಡೆಮಿ ಆರಂಭವಾಗಿದೆ. ನಂತರದಲ್ಲಿ ಕನ್ನಡದಲ್ಲಿ ಮೆಟೀರಿಯಲ್ಸ್ ಸಿಗೋಲ್ಲ ಮೇಡಮ್, ಮೆಟೀರಿಯಲ್ಸ್ ಸಿಕ್ಕರೂ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಸಿಗೋಲ್ಲ. ಸೊ ನಾವೆಲ್ಲ ಏನಪ್ಪ ಅಂತಂದರೆ ಒಂದು ಕಾಡಿನಲ್ಲಿರುವಂಥ ಒಂಟಿ ಸಲಗಾಗ್ಬಿಟ್ಟಿದ್ದೀವಿ. ನಮ್ಮ ಜೊತೆಗಾರರು ಇಂಟರ್ವ್ಯೂಲ್ಲಿ ಕನ್ನಡ ಮೀಡಿಯಮಲ್ಲಿಲ್ಲ, ಪ್ರಿಲಿಮ್ಸು ಮೀನ್ಸ್ ಇಂಗ್ಲೀಷಲ್ಲಿರುತ್ತೆ. ಸೊ ನನಗನ್ಸುತ್ತೆ ಕನ್ನಡ ಭಾವನ ವಿಚಾರ ಆಗಿದೆ, ಅದು ಈಗ ಅನ್ನದ ವಿಚಾರ ಆಗಬೇಕಾಗಿದೆ. ಸೊ ತುಂಬ ಅಂದರೆ ನನಗನ್ಸುತ್ತೆ ಕನ್ನಡ ಮೀಡಿಯಮಲ್ಲಿ ತೊಗೊಳ್ಬೇಕಪ್ಪ ಅಂತಂದರೆ ಅವ್ರಿಗೆ ಎಂಟದೇ ಇರಬೇಕು. ಅಂದರೆ ಯಾಕಂದರೆ ಇಂಗ್ಲೀಷಲ್ಲಿ ತೊಗೊಳ್ಳೋದು ಈಸಿ, ಕನ್ನಡದಲ್ಲಿ ತೊಗೊಳ್ಳೋದು ಭಾಳ ಕಷ್ಟ ಇದೆ. ಇನ್ನೊಂದು ಎಲ್ಲರೂ ಹೇಳುವಂಥದ್ದು ಅಂತ ಅಂದರೆ ಇಂಗ್ಲೀಷ್ನಲ್ಲಿ ಬರೆದ್ರೆ ಸ್ಕೋರ್ ಮಾಡ್ಬೋದು, ಕನ್ನಡದಲ್ಲಿ ಬರೆದ್ರೆ ಸ್ಕೋರ್ ಮಾಡೋಕ್ಕಾಗಲ್ಲ ಅಂತ, ಅಂಥವ್ರಿಗೆ ಏನು ಹೇಳ್ತೀರಾ? ಇಲ್ಲ, ನಿಜ, ಅದು ಸತ್ಯ. ಅಂದರೆ ಕನ್ನಡ ಮೀಡಿಯಮಲ್ಲಿ ಬರೆಯೋದು ಸ್ವಲ್ಪ ಕಷ್ಟ ಇದೆ, ಸ್ಕೋರ್ ಬರೋಲ್ಲ. ಆದ್ರೂ ಅವೆಲ್ಲ ಅಂಶಗಳನ್ನ, ಅವೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿ ನಾವು ಕನ್ನಡ ಮೀಡಿಯಮಲ್ಲಿ ಮಾಡಬೇಕಾಗಿದೆ. ಇದು ನನಗೆ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂತಹ ಒಂದು ಶಾಪ ಅಂತ ಅನ್ಕೊತೀನಿ. ಅಂದರೆ ನಾವು ಕನ್ನಡ ಮೀಡಿಯಮಲ್ಲಿ ಓದ್ಕೊಳ್ತೀವಿ, ಗ್ರಾಮೀಣ ಭಾಗದಲ್ಲಿ ಓದ್ತೀವಿ, ಅಲ್ಲಿ ಕ್ವಾಲಿಟಿ ಶಿಕ್ಷಣ ಇರಲ್ಲ. ಸೊ ಇವೆಲ್ಲವೂ ನಮಗೆ ಇರ್ತಕ್ಕಂಥ ಶಾಪಗಳನ್ನು, ಈ ಶಾಪಗಳನ್ನು ಮೀರಿ ನಾವು ಸಾಧನೆ ಮಾಡ್ಬೇಕನ್ನೋದಿದೆಯಲ್ಲ, ಇದು ನಮ್ಮ ಆತ್ಮವಿಶ್ವಾಸ ಮತ್ತು ನಮ್ಮಲ್ಲಿ ಒಳಗಿರ್ತಕ್ಕಂತಹ ಒಂದು ಕೆಚ್ಚದೆಯ ಛಲ. ಸರ್ ಯು ಪಿ ಎಸ್ ಸಿ ಪಾಸ್ ಮಾಡಿದ್ದೀರಾ, ಈ ಜರ್ನಿ ಹೇಗಿತ್ತು? ಎಷ್ಟನೇ ರ್ಯಾಂಕ್ ಬಂದಿದ್ದೀರಾ? ನಿಮಗೆ ಯು ಪಿ ಎಸ್ ಸಿ ಮಾಡಬೇಕು ಅಂತೇಳಿ ಯಾಕೆ ಅನಿಸ್ತು? ಮೇಡಮ್, ಪ್ರಾಮಾಣಿಕವಾಗಿ ಹೇಳ್ಬೇಕಂತಂದರೆ ನನಗೆ ಯು ಪಿ ಎಸ್ ಸಿ ಮಾಡಬೇಕಂತ ಐಡಿಯಾನೇ ಇದ್ದಿಲ್ಲ. ನಾವು ಗ್ರಾಮೀಣ ಭಾಗದಿಂದ ಕೃಷಿ ಪರಂಪರೆಯಿಂದ ಬಂದವರು, ಎಲ್ಲರೂ ಓದ್ತಾ ಇದ್ದಾರೆ, ನಾನು ಓದ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ನನಗೆ ನಿಜವಾಗ್ಲೂ ಪುಸ್ತಕದ ಮಹತ್ವ ಅರಿವಾಗಿದ್ದು ನಾನು ಪಿ ಯು ಸಿ ಫೇಲ್ ಆದಾಗ. ಸೊ ಪಿ ಯು ಸಿಯಲ್ಲಿ ನಾನು 3 ಬಾರಿ ಫೇಲ್ ಆದೆ, ನಂದು ಪರ್ಸೆಂಟೇಜ್ 39. ಅವಾಗ ಅನ್ನಿಸ್ತು ನನಗೆ, ಅಂದರೆ ನಮ್ಮ ಸಂಬಂಧಿಕರಿಂದ ಆದ ಅವಮಾನಗಳು, ನಮ್ಮ ಗೆಳೆಯರಿಂದ ಆದಂತಹ ಅವಮಾನಗಳು, ಸೊ ಆ ಸಂಕಟ, ನೋವು, ಆ ತುಡಿತಗಳು ನಾನು ಏನು ಮಾಡ್ತು, 2009ರಲ್ಲಿ ನಾನು ಫೇಲ್ ಆಗಿದ್ದು. ಬಹುಶಃ 2009ರಿಂದ ಇಲ್ಲಿವರೆಗೂ ನಾನೇನು ಇದು ಮಾಡಿದ್ದೀನಲ್ಲ, ಆ ಒಂದು ಕಾರಣ ಏನಪ್ಪ ಅಂದರೆ ಪಿ ಯು ಸಿ ಕಾರಣ. ನಾನು ಪಿ ಯು ಸಿ ಫೇಲ್ ಅವಾಗ ಅನಿಸ್ತು ನನಗೆ ಏನಾದರೂ ಸಾಧನೆ ಮಾಡಲೇಬೇಕು ಅಂತೇಳಿ. ಸೊ ಆ ಕಾರಣದಿಂದ ನಾನು ಏನು ಮಾಡಿದೆ, ಪ್ರಯತ್ನ ಪಡ್ಕೊಂಡು ಬಂದು ಇದು ನಂದು 8ನೇ ಅಟೆಂಪ್ಟು. ಸೊ 7 ಅಟೆಂಪ್ಟಲ್ಲಿ ಫೇಲ್ ಆಗಿದ್ದೀನಿ. ಸೊ ಈ ಒಂದು ಫೇಲ್ಯೂರ್ಸ್ನ ನಾವು ತಟಾಯ್ಬೇಕಪ್ಪ ಅಂದರೆ ನಮಗೆ ಆ ಒಂದು ಜೀವನ ದೃಷ್ಟಿ ಗೊತ್ತಿರಬೇಕು, ಆ ಒಂದು ಮನಸ್ಥಿತಿ ಇರಬೇಕು. ಹಂಗಾದ್ರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಮಾಡ್ತೇವೆ. ಬಹಳಷ್ಟು ಜನರಿಗೆ ಆರಂಭಿಕ ಶೂರತ್ವ ಇರುತ್ತೆ, ಆರಂಭಿಕ ಉತ್ಸಾಹ ಇರುತ್ತೆ. ಈಗ ನನ್ನ ವೀಡಿಯೋ ನೋಡ್ತಾರೆ, ನಾಳೆ ನಾಡ್ದು ಓದ್ಬೋದು, ನಾಡಿದ್ದು IPL ಅಲ್ಲಿ ಮತ್ತೆ ಬ್ಯುಸಿ ಆಗ್ತಾರೆ. ಸೊ ದ್ಯಾಟ್ ಈಸ್ ನಾಟ್ ದಿ ವೇ. ಒಂದು ಸತತ ಪರಿಶ್ರಮದಿಂದ ಸಾಮಾನ್ಯನು ಸರ್ವಶ್ರೇಷ್ಠ ಆಗ್ತಾನೆ. ಸೊ ನಾನು ಪಿ ಯು ಸಿ ಫೇಲು, ಸೊ ನಾನು 39%, ನಾನು 12th ಫೇಲು. ಬಟ್ ಟುಡೇ ಐ ಆಮ್ ಹಿಯರ್ ಬಿಕಾಸ್ ದಿ ಅಗ್ರೆಷನ್, ಬಿಕಾಸ್ ದಿ ಇಂಟ್ರೆಸ್ಟ್ ಐ ಹ್ಯಾಸ್. ಸೊ ಅದಕ್ಕೆ ಏನಾದರೂ ಸಾಧನೆ ಮಾಡಬೇಕಂತಂದರೆ ಮೊಟ್ಟೆ ಒಳಗಿಂದ ಹೊಡಿಬೇಕು, ಆವಾಗ ಮರಿ ಹುಟ್ಟುತ್ತೆ. ಸೊ ನಮಗೆ ಸ್ಫೂರ್ತಿ ಒಳಗಿಂದ ಬಂದಾಗ ಒಂದು ಸಾಧಕರಾಗೋಕ್ಕೆ ಸಾಧ್ಯ.